ಭಾನುವಾರ ಸಂಜೆ ಸುರಿದ ಮಳೆ ಸಾಗರ ತಾಲೂಕಿನಲ್ಲಿ ಭಾರೀ ಅನಾಹುತವನ್ನೇ ಸೃಷ್ಟಿ ಮಾಡಿದೆ. ಬೃಹತ್ ಗಾತ್ರದ ಮರಗಳು ಹಾಗೂ ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. ದುರಾದೃಷ್ಟವಶಾತ್ ಯಾವುದೇ ಜೀವಿಗಳಿಗೆ ಜೀವಹಾನಿ ಸಂಭವಿಸಿಲ್ಲ. ಹಲವು ಭಾಗಗಳಿಗೆ ಕಳೆದ ರಾತ್ರಿಯಿಂದಲೇ ವಿದ್ಯುತ್ ಕಡಿತವಾಗಿದೆ. ಈ ನಡುವೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಫಾಸ್ಟ್ ಬಂದು ಹೋದ್ರೆ ನಾವು ಹೋಗ್ತಾವ ಬಿದ್ರು ಸಾಕವ ಮಂಡ್ಯ ವಾಪಸ್ ಹಿಂಗೆ ಬೆಳಗ್ಗೆ ಈ ಕಡೆ ಒಂದು ಇತ್ತ ಬರಲ್ಲ, ಆ ಕಡೆ ಇತ್ತ ಬರಲ್ಲ. ಮೇನ್ ರೋಡಲ್ಲೇ ಬಿದ್ದಿದೆಯಲ್ಲ. ನಿನ್ನೆ ಬಂದಂತ ಭಾರಿ ಗಾಳಿ ಮತ್ತು ಮಳೆಯ ಈ ಆರ್ಭಟಕ್ಕೆ ಸಾಗರದ ಸಿಟಿಯಲ್ಲಿ ಸುಮಾರಷ್ಟು ಮನೆಗಳ ಮೇಲೆ ಮರಗಳು ಬಿದ್ದು ಹಾನಿಯಾಗಿದೆ. ಜೊತೆಗೆ ಲೈಟ್ ಕಂಬಗಳು ಸುಮಾರು ಒಂದು 35 ಲೈಟ್ ಕಂಬಗಳು ಅಲ್ಲೆಲ್ಲೆಲ್ಲೆಲ್ಲಿ ಮುರಿದು ಬಿದ್ದು ಹೋಗಿದೆ. ಬಹಳ ಹಾನಿಯಾಗಿದೆ. ಮನೆಗಳು ಜಂಬ್ಗಾರು ಮತ್ತು ಇತರೆ ಒಂದಿಷ್ಟು ಕಡೆ ಮನೆಗಳು ಸಹ ಹಂಚುಗಳು ಮತ್ತು ಇತರೆಗಳು ಸೀಟ್ಗಳೆಲ್ಲ ಹಾರೋಗಿ ಹಾನಿಯಾಗಿದೆ. ಬೆಳಗ್ಗೆ ಎಲ್ಲ ರಿಪೋರ್ಟ್ ತಗೊಂಡಿದ್ದೀನಿ. ಮತ್ತು ನಾಳೆ ಬೆಳಿಗ್ಗೆ ಪೂರ್ತಿ ಎಲ್ಲೆಲ್ಲಿ ಮತ್ತೆ ಹಾಳಾಗಿದೆ ಆ ಜಾಗಕ್ಕೆ ಭೇಟಿ ಕೊಡ್ತಾ ಇದ್ದೀನಿ. ಬೆಳಗ್ಗೆನೆ ಭೇಟಿ ಕೊಡ್ತಾ ಇದ್ದೀನಿ. ಮತ್ತು ಇಮಿಡಿಯೇಟ್ಲಿ ಮರ ತೆರವುಗೊಳಿಸೋದು ಮತ್ತು ಕರೆಂಟ್ ಲೈನ್ ಅನ್ನು ಕೊಡಬೇಕನ್ನೋದು ಇಂಜಿನಿಯರಿಗೆ ಎಲ್ಲ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೀನಿ. ಅವ್ರು ಶುರು ಮಾಡಿದ್ದಾರೆ. ಮಧ್ಯಾಹ್ನ ಒಳಗೆ ಕರೆಂಟ್ ಅನ್ನ ಪೂರ್ತಿ ಕೊಡ್ಲಿಕ್ಕೆ ಜನರಿಗೆ ಸಾಕು ಮಾಡ್ತಾರೆ. ಅದನ್ನು ಈಗಾಗಲೇ ನಗರಸಭೆಯಲ್ಲೂ ಸಹ ದುಡ್ಡು ಕೊಡ್ಲಿಕ್ಕೆ ಹೇಳಿದ್ದೀನಿ ಮತ್ತು ನಮ್ಮ ತಹಸೀಲ್ದಾರರು ವಿಎಗಳೆಲ್ಲ ರಿಪೋರ್ಟ್ ಹಾಕಿದ್ದಾರೆ. ಅದರ ಮೇಲೆ ಅದು ಎಷ್ಟು ಹಾನಿಯಾಗಿದೆ ಅದರ ಮೇಲೆ ಕೊಡ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಮನೆಗಳು ಹೋದಕ್ಕೆ ವೈಯಕ್ತಿಕ ಕೊಡ್ಲಿಕ್ಕೆ ನಾನು